ನಮ್ಮ ಸಾಹೇಬ್ರು ಗೋವಾಗೆ ಟ್ರಿಪ್ ಹೋಗೋ ಎಕ್ಸೈಟ್ಮೆಂಟಲ್ಲಿ ಮನೆಯಲ್ಲಿ ಜರ್ಕಿನ್ ಬಿಟ್ಟು ಬಂದ್ಬಿಟ್ಟು ದಾರಿ ಉದ್ದಕ್ಕೂ ಈ ಥರ ನಡ್ಕೊಂಡು ಗಾಡಿ ಹೊಡೆದಿದ್ದಾಯ್ತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ನಿನ್ನೆ ಕಂಟಿನ್ಯೂಷನ್ ಬ್ಲಾಗ್ ಹಾಗೆ ಸಂಡೇ ಬ್ಲಾಗ್ ಆಗಿರುತ್ತೆ. ಇನ್ನು ನಾನು ನಿನ್ನೆ ಬ್ಲಾಗ್ ಅಲ್ಲಿ ತಿಳಿಸ್ದಂಗೆ ನಾನು ನಮ್ಮ ಸಾಹೇಬ್ರು ಹಾಗೇನೆ ಇನ್ನೊಬ್ರು ಕಪಲ್ಸು ಸೇರ್ಕೊಂಡು ಟ್ರಿಪ್ ಹೋಗ್ತಾ ಇದ್ವಿ ಗೋವಾಗೆ ಅಂತ. ನಾನು ಕಾಲೇಜ್ ಎಲ್ಲ ಮುಗಿಸ್ಕೊಂಡು ಬಂದ ತಕ್ಷಣ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ನಮ್ಮ ಸಾಹೇಬ್ರು ಬರೋದನ್ನೇ ಕಾಯ್ಕೊಂಡು ಕೂತಿದ್ದೆ. ಹಾಗೆ ನಮ್ಮ ಸಾಹೇಬ್ರು ಕೂಡ ಬಂದ್ರು. ನಾವು ನೈಟ್ ಟ್ರಾವೆಲ್ ಮಾಡೋದ್ರಿಂದ ಕಂಫರ್ಟಬಲ್ ಆಗಿರ್ಲಿ ಅಂತ ಕಾರ್ಡ್ ಸೆಟ್ಟೆ ಹಾಕೊಂಡಿದ್ದಾಯ್ತು. ಇನ್ನು ಬರ್ತಾ ದಾರಿಯಲ್ಲಿ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ನಾನು ನಮ್ಮ ಸಾಹೇಬ್ರು ಇಬ್ರು ಸೀದಾ ಸ್ಟೇಷನ್ ಹತ್ರ ಬಂದ್ವಿ. ಸಲ ನಾವು ಟ್ರೈನ್ಗೆ ಇನ್ನೂ ಹೆಚ್ಚು ಕಡಿಮೆ 1/4 ಗಂಟೆ ಟೈಮ್ ಇದೆ ಅನ್ನೋ ಟೈಮಲ್ಲೇ ಬರ್ತಾ ಇದ್ವಿ. ಬಟ್ ಈ ಸಲ ನಾವು ಟ್ರೈನಲ್ಲಿ ನಿಧಾನ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನೇನು ಬರೋ ಮೂಮೆಂಟಲ್ಲಿ ನಾವು ಸ್ಟೇಷನ್ ಹತ್ರ ಹೋಗಿದ್ದಾಯ್ತು. ನಾವು ಕೂಡ ಹೋಗಿ ನಾವು ರಿಸರ್ವ್ ಮಾಡಿರೋ ಕೋಚ್ ನಂಬರ್ ಹತ್ರ ನಿಂತ್ಕೊಂಡಿದ್ವಿ. ನೋಡ್ತಾ ಟ್ರೈನ್ ಕೂಡ ಬಂದೇ ಬಿಡ್ತು. ಹೆಂಗೋ ಸದ್ಯಕ್ಕೆ ಕರೆಕ್ಟ್ ಟೈಮಿಗೆ ನಾವು ಟ್ರೈನ ಕ್ಯಾಚ್ ಮಾಡ್ಕೊಂಡ್ವಿ. ಕುಸ್ಮಕ್ಕೂನ ನೀವು ಆಲ್ರೆಡಿ ನನ್ನ ಬ್ಲಾಗ್ಸ್ಗಳಲ್ಲಿ ನೋಡೇ ಇರ್ತೀರಾ. ಅವರು ಹಾಗೆ ಅವ್ರ ಹಸ್ಬೆಂಡ್ ಜೊತೆಗೆ ನಾನು ನಮ್ಮ ಮನೆಯವರು 4 ಜನ ಅಷ್ಟೇನೆ ಟ್ರಿಪ್ ಹೋಗ್ತಾ ಇರೋದು ಗೋವಾಗೆ ಅಂತ. ಕುಸ್ಮಕ್ ಅವ್ರ ಬರ್ಡೇ ಪ್ರಯುಕ್ತ ಈ ಟ್ರಿಪ್ ಪ್ಲಾನ್ ಆಗಿರೋದು. ಇನ್ನು ನಾವು ಟ್ರೈನ್ ಹತ್ತಿದ ತಕ್ಷಣ ನಿದ್ದೆ ಬರ್ತಾ ಇತ್ತು ಅಂತ ಬಿಸಿಯಾಗಿ ಒಂದು ಕಪ್ ಕಾಫಿ ಕುಡ್ಕೊಂಡು ಹಾಗೆ ಲೈಟ್ ಆಗಿ ಏನಾದ್ರು ಸ್ನಾಕ್ಸ್ ತಿನ್ನೋಣ ಅಂತ ನೋಡ್ಬೇಕಾದ್ರೆ ಈ ಚರ್ಮುರಿ ಬಂತು. ಚರ್ಮುರಿನ ತಿನ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಊಟ ಕೂಡ ಬಂದೇ ಬಿಡ್ತು. ನಾವು ಈ ಸರ್ವಿಸ್ ನ ಟ್ರೈನ್ ಒಳಗಡೆನೆ ತಗೊಂಡಿದ್ದು. ಊಟ ಹೇಗಿರುತ್ತೋ ಏನು ಅಂತ ಹೇಳಿ ನಾವು ತುಂಬಾನೇ ಭಯ ಪಟ್ಟಿದ್ವಿ. ಬಟ್ ಊಟ ಮಾತ್ರ ಮಸ್ತ್ ಇತ್ತು. ಟ್ರೈನ್ ಒಳಗಡೆನು ಇಷ್ಟು ಚೆನ್ನಾಗಿರೋ ಫುಡ್ ಸಿಗುತ್ತೆ ಅಂತ ನನಗಂತೂ ಇವತ್ತೇ ಗೊತ್ತಾಗಿದ್ದು. ನಾವು ಊಟ ಎಲ್ಲ ಮುಗಿಸ್ಕೊಳ್ಳೋ ಟೈಮ್ ಅಷ್ಟೊಳಗಾಗ್ಲೇನೆ ಬಿಗ್ ಬಾಸ್ ಕೂಡ ಶುರು ಆಗಿತ್ತು. ಆ ಎಪಿಸೋಡ್ ನ ಕಂಪ್ಲೀಟ್ ಆಗಿ ನೋಡಿ ಮುಗಿಸಾದ್ಮೇಲೆ ಚೆನ್ನಾಗಿ ಒಂದ್ ರೌಂಡ್ ಮಲ್ಕೊಂಡು ಅಲಾರಾಮ್ ಸೆಟ್ ಮಾಡ್ಕೊಂಡು ನಮ್ ಸ್ಟೇಷನ್ ಬಂದ ತಕ್ಷಣ ಪಟ್ ಅಂತ ಟ್ರೈನ್ ಇಳ್ಕೊಂಡು ಹೊರಗಡೆ ಬಂದವರನ್ನೇ ನಿದ್ದೆ ಹೋಗ್ಲಿ ಅಂತ ಬಿಸಿಯಾಗಿ ಕಾಫಿನ ಕುಡ್ಕೊಂಡು ಮತ್ತೆ ಅಲ್ಲಿ ರೆಂಟಲ್ಗೆ ಬೈಕ್ಸ್ಗಳನ್ನ ಸರ್ಚ್ ಮಾಡ್ತಾ ಇದ್ವಿ. ಹೋದ ತಕ್ಷಣ ನಮಗೂ ಕೂಡ ರೆಂಟಲ್ಗೆ ಬೈಕ್ಸ್ ಕೂಡ ಸಿಕ್ತು. ಗಾಡಿ ತಗೊಂಡವ್ರೆ ನಮ್ಮ ಜರ್ನಿನ ಶುರು ಮಾಡ್ಕೊಂಡ್ವಿ. ಇನ್ನು ನಮ್ಮ ಸಾಹೇಬ್ರು ಟ್ರಿಪ್ಪಿಗೆ ಬರೋ ಜೋಶಲ್ಲಿ ಮನೆಯಲ್ಲಿರೋ ಜರ್ಕಿನೇ ಬಿಟ್ಟು ಬಂದ್ಬಿಟ್ಟಿದ್ರು. ಯಾವಾಗ ಟ್ರೈನಲ್ಲಿ ಚಳಿ ಆಗಕ್ಕೆ ಶುರು ಆಯಿತು ಹಾಗೇನೆ ಬೆಳಗಿನ ಜಾವದಲ್ಲಿ ಟ್ರೈನ್ ಇಳ್ಕೊಂಡಾದ್ಮೇಲೆ ಗಾಡಿ ಹೊಡಿಬೇಕು ಅಂತ ಗೊತ್ತಾಯಿತು. ಸಾಹೇಬ್ರಿಗೆ ನಡ್ಕ ಶುರು ಆಯಿತು. ಹೋಗ್ಲಿ ನಾನಾದ್ರೂ ಹೊಡಿತೀನಿ ಕೊಡ್ರಿ ಅಂದರೆ ನನಗೂ ಕೂಡ ಹೊಡಿಲಿಕ್ಕೆ ಕೊಡಲಿಲ್ಲ. ಅಷ್ಟು ಚಳಿ ಇದ್ರೂ ಕೂಡ ಅವರೇನೆ ಗಾಡಿ ಹೊಡಿದ್ರು. ಇನ್ನು ಸದ್ಯಕ್ಕೆ ಈ ವ್ಲಾಗ್ ಆಲ್ರೆಡಿ ಲೆಂತ್ ಆಗಿದೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾವು ಎಲ್ಲೆಲ್ಲಿ ಓಡಾಡಿದ್ವಿ ಅಂತ ಅದನ್ನು ಕೂಡ ಕವರ್ ಮಾಡ್ಕೊತೀನಿ. ಅಲ್ಲಿ ತನಕ ಸ್ವಲ್ಪ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.